ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡಿದ್ದೀನಿ. ಮತ್ತು ಒಬ್ಬರು ವ್ಯೂವರ್ಸ್ ಬಂದುಬಿಟ್ಟು ಯಾವ ರೀತಿ ಇದು ಸ್ಟಿಚ್ ಏನೋ ಮಾಡ್ತೀವಿ, ಎಲ್ಲಿ ಸೇಲ್ ಮಾಡೋದು ಅಂತ 2-3 ಜನ ಕೇಳ್ತಾಯಿದ್ರು. ಅದು ಏನಪ್ಪ ಅಂದರೆ, ಈಗ ನಿಮ್ಮ ಅಕ್ಕಪಕ್ಕ ಮಾಮೂಲಿ ಬುಕ್ಸ್ ಅಂಗಡಿ ಇಲ್ಲ ಬಳೆ ಶಾಪು ಆ ಥರ ಇದ್ದರೆ ನೀವೊಂದು 10 ರೆಡಿ ಮಾಡಿ ಅವ್ರಿಗೆ ಕೊಡಬೇಕು. ಅಂದರೆ ಮಾತಾಡಬೇಕು. ಫಸ್ಟ್ಗೆ ಕೊಟ್ಬಿಟ್ಟು, ನೋಡಿ ಇಷ್ಟಿಷ್ಟು ರೇಟ್ ಇದೆ, ಇಷ್ಟಿದೆ, ಹೊರಗಡೆ ನಾವು ಇಷ್ಟಕ್ಕೆ ಮಾರ್ತೀವಿ, ಇಷ್ಟಕ್ಕೆ ಅಂತ ಒಂದು 5-10 ರೂಪಾಯಿ ಕಡಿಮೆಗೆ ಹೇಳಿ ಸೇಲ್ಗೆ ಕೊಡಬೇಕಾಗುತ್ತೆ. ಅಂದರೆ ಫಸ್ಟೇ ನೀವು ಅಮೌಂಟ್ ಕೇಳೋಕ್ಕಾಗಲ್ಲ, ಯಾಕೆಂದರೆ ಸೇಲ್ ಆಗಲಿಲ್ಲ ಅಂದರೆ ಅವ್ರು ಇದು ಮಾಡ್ತಾರೆ. ಹಂಗಾಗಿ ಸೇಲ್ ಆದರೆ ನಮಗೆ ಇನ್ನೊಂದು ವಾರ ಬಿಟ್ಕೊಂಬರ್ತೀವಿ ಕೊಡಿ ಅಂತ ನೀವು ಹೇಳ್ಬೇಕಾಗುತ್ತೆ. ಓಕೆನಾ? ಆ ಥರ ನಿಮ್ಗೆ ಎಷ್ಟು ಅಂಗಡಿ ಇದೆ, ನೀವು ಎಷ್ಟು ಮಾಡಿರ್ತೀರ ಅದ್ರ ಮೇಲೆ ನೀವು ಹೋಗಿ ಮಾತಾಡಬೇಕು. ಇಲ್ಲ ನೋಡಿ ಅಂದರೆ ನೀವು ಸ್ವಲ್ಪ ಫಿನಿಶಿಂಗಾಗಿ ನೀಟಾಗಿ ಮಾಡಿ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ನೋಡಿದ ತಕ್ಷಣ ಅವ್ರು ತೊಗೋಬೇಕು. ಆ ಥರ ಇರಬೇಕು. ಓಕೆನಾ? ಆಮೇಲೆ ತೋರಿಸ್ಬಿಟ್ಟು ಈ ಥರ ಇದೆ, ಈ ಥರ ಇದೆ, ಈ ಥರ ಇದಕ್ಕೆ ಎಷ್ಟು ಆಗುತ್ತೆ ಅಂತೆಲ್ಲ ಹೇಳಿ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು 10 ಪೀಸ್ ಕೊಟ್ಟು ಬನ್ನಿ. ಸೇಲ್ ಆದರೆ ನೆಕ್ಸ್ಟ್ ವೀಕು ಅದ್ರ ಏನು ಅಮೌಂಟ್ ಇದೆ ನಮ್ಗೆ ಕೊಡಿ. ಅದ್ರ ಮೇಲೆ ನೀವು ಎಷ್ಟಾದರೂ ಇಟ್ಕೊಳ್ಳಿ ಅಂತ, ನಿಮ್ದು ಇಷ್ಟು ನಮ್ಮ ಪ್ರೈಸ್ ಇಷ್ಟು ಅಂತ ಹೇಳ್ಬಿಟ್ಟು ಕೊಡಿ. ನಿಮ್ದು ಏನೇನೋ ಅದು ಹಾಕಿರ್ತೀರ, ನಾನು ಹೇಳಿದ್ನಲ್ಲ 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ಆ ಥರ ಇರುತ್ತೆ ರೇಟು. ಒಂದು ಪೌಚ್ಗೆ ಮಿನಿಮಮ್ ಅಂದರೆ 50 ರೂಪಾಯಿ ಇದೆ. ಅವ್ರಿಗೊಂದು 10-20 ಕಡಿಮೆ ಕೊಡಬೇಕಾಗುತ್ತೆ. ಯಾಕೆಂದರೆ ಅಂಗಡಿ ಅವ್ರಾಗಿರೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಕೊಡಬೇಕಾಗುತ್ತೆ. ನಾವು ಇವಾಗ ನಾವೇ ಸೇಲ್ ಮಾಡಿದ್ರೆ 50 ರೂಪಾಯಿಗೆ ಮಾಡ್ಬೋದು. ನಾವೇ ಹೊರಗಡೆಯಿಂದ ತರ್ತೀವಿ ಅಂದರೆ ನಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ ಅಲ್ವಾ? ಆ ಥರ ಇರುತ್ತೆ. ಇವಾಗ ನೀವು 50 ರೂಪಾಯಿ ಹೇಳ್ಬಿಟ್ರೆ ನಾವೆಷ್ಟಕ್ಕೆ ಸೇಲ್ ಮಾಡೋದು ಅಂತ ಕೇಳ್ತಾರೆ. ಆವಾಗ ನೀವೊಂದು 30 ರೂಪಾಯಿ ಕೊಟ್ಟರೆ ಅವರೊಂದು 20 ರೂಪಾಯಿ ಇಟ್ಕೊಂಡು 50 ರೂಪಾಯಿಗೆ ಸೇಲ್ ಮಾಡ್ತಾರೆ. ಓಕೆನಾ? ಆ ಥರ ಒಂದು ಸಲ ಕೊಟ್ಟು ಬನ್ನಿ. ಸೇಲ್ ಆದರೆ ಮತ್ತೆ ಅವರು ತೊಗೊಳಕ್ಕೆ ಅವಾಗ ಒಂದು ನಂಬಿಕೆ ಬರುತ್ತೆ, ಇದು ಹೋಗುತ್ತೆ, ಸೇಲ್ ಆಗುತ್ತೆ ಅಂದ್ಬಿಟ್ಟು ತೊಗೋತಾರೆ. ಹೋಗ್ಲಿಲ್ವಾ ಇನ್ನೂ ಒಂದು ವೀಕ್ ಬಿಡಿ, ಇನ್ನೊಂದು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತೇಳಿ ಆ ಥರ. ಆಮೇಲೆ ನಿಮ್ಮ ಫೋನ್ ಇವಾಗ ಸ್ಟೇಟಸ್ ಇದೆ, ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ. ಫೋನಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ. ನೀವು ಎಲ್ಲರೂ ಇವಾಗ ಫಂಕ್ಷನ್ಗೆ, ಮುಖ್ಯವಾಗಿ ಬರ್ತಡೇಗೆ ಇಲ್ಲ ಏನಾದ್ರು ಫಂಕ್ಷನ್ ಕರೆದ್ರೆ ಇದನ್ನೇ ಗಿಫ್ಟ್ ಹಾಕ್ಕೊಳ್ಳಿ. ಮುಖ್ಯವಾಗಿ ಅದೊಂದು ನೀವು ಯೂಸ್ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟು. ಓಕೆನಾ? ನೀವಾಗ ಯಾರಾದರೂ ಬರ್ತಡೇನೋ ಇಲ್ಲ ಫಂಕ್ಷನೋ ಏನೋ, ಇವಾಗ ಮಕ್ಕಳು ಬರ್ತಡೇ ಆದರೆ ಪೌಚ್ ಕೊಡಿ. ಮಕ್ಕಳ ಕೈಯಲ್ಲಿ ಪೌಚ್ ಕೊಡಿಸಿ, ಅವಾಗ ಏನಾಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಅವರು ಇನ್ನೊಬ್ರಿಗೆ ಕೊಡಬೇಕು ಅಂದರೆ ಅದೇ ಥರದ್ದೇ ಕೊಡಬೇಕು ಅಂತ ಆಸೆ ಪಡ್ತಾರೆ. ಆವಾಗ ನೀವು ಹೇಳಿ, ನಾನೇ ಹೊಲ್ದಿರೋದು, ನೀವು ಬೇಕು ಅಂದರೆ ತೊಗೋಬೋದು ಅಂತ ಹೇಳಿ. ಅವಾಗೇನಾಗುತ್ತೆ, ಅವರು ಅಕಸ್ಮಾತ್ ಇನ್ಯಾರಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇಲ್ಲ ಅವ್ರು ಗಿಫ್ಟ್ ಕೊಡಬೇಕು ಅಂದರೆ ಆವಾಗ ಅವ್ರಿಗೆ ನೆನಪಾಗುತ್ತೆ, ಈ ಥರ ಹೊಲ್ಕೊಡ್ತಾರೆ, ಕೊಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಓಕೆನಾ? ಆ ಥರ ಒಂದು ಪಾಯಿಂಟು. ನಾನು ಹೇಳ್ದಂಗೆ ಅಕ್ಕಪಕ್ಕ ಬಳೆ ಶಾಪು ಇಲ್ಲ ಬುಕ್ ಅಂಗಡಿ ಆ ಥರದಲ್ಲಿ ಹೋಗಿ ಮಾತಾಡಿ ಒಂದು 10 ಪೀಸ್ ಕೊಟ್ಟು ಬನ್ನಿ. ಮತ್ತು ಆಮೇಲೆ ಸೇಲ್ ಆದರೆ ಅವರೇ ಬೇಕು ಅಂತ ಹೇಳ್ತಾರೆ. ಆವಾಗ ನೆಕ್ಸ್ಟು ನೀವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಆವಾಗ ಒಂದು ಸಲ ಕೊಟ್ಟ ಮೇಲೆ ಅದು ಹೋಗುತ್ತೆ ಅಂದರೆ ಅವರೇ ತೊಗೋತಾರೆ. ಅವಾಗ ಸ್ವಲ್ಪ ಅರ್ಧ ದುಡ್ಡು ಕೊಡಿ, ಅರ್ಧ ಕೊಡಿ, ನಾವು ಒಲೆ ಅದೊಂದು ಮೆಟೀರಿಯಲ್ ತರೋಕ್ಕೆ ಅಂದ್ಬಿಟ್ಟು ಅವಾಗ ಈಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಈ ಥರ ಮಾಡ್ಬೋದು. ನಾನು ಹೇಳ್ದಂಗೆ ಅಕ್ಕಪಕ್ಕದವರು ಇವಾಗ ಫಂಕ್ಷನ್ ಕರೆದ್ರೆ, ಇಲ್ಲ ನನ್ನ ಬ್ಯಾಗ್ಗಳು ತೋರಿಸಿದ್ನಲ್ಲ ಪೌಚ್ಗಳು, ಸಿಂಗಲ್ ಜಿಪ್ ಆಗಲಿ ಡಬಲ್ ಜಿಪ್ ಆಗಲಿ ಆ ಥರ ಸಿಂಪಲ್ ಆಗಿರೋದನ್ನು ನಿಮ್ಮ ಮನೆಗೆ ಬಂದವ್ರಿಗೆ ಅಷ್ಟು ಮುಖ್ಯ ನೀವೇ ಕೊಡಿ. ಓಕೆನಾ? ಬ್ಲೌಸ್ ಪೀಸ್ ಕೊಡೋಕೆ ಹೋಗಬೇಡಿ, ಈ ಥರ ಪೌಚೆ ಕೊಡಿ. ಅವಾಗೇನಾಗುತ್ತೆ, ಅವ್ರಿಗೆ ಅನಿಸುತ್ತೆ ಇವರೇ ಥರ ಕೊಟ್ಟರು ಅಂದಾಗ ಅವ್ರು ಇನ್ನೊಬ್ರಿಗೆ ಕೊಡೋಕೆ ಆಸೆ ಪಡ್ತಾರೆ. ಓಕೆನಾ? ಒಂಥರ ಗಿಫ್ಟ್ ಪರ್ಪಸ್ಸಿಂಗಾಗಿ ನಾವು ಕೊಡ್ಬೋದು, ಈ ಥರ ಬ್ಲೌಸ್ ಪೀಸ್ನೇ ಕೊಡಬೇಕಾಗಿಲ್ಲ, ಇದನ್ನು ಕೊಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಈ ಥರ ನೀವು ಇಂಪ್ರೂವ್ ಮಾಡ್ಕೋಬೇಕು. ಇದು ಒಂದೇ ದಿನಕ್ಕೆ ಆಗ್ಬಿಡಲ್ಲ, ಅದೊಂದಂತೂ ಹೇಳ್ಬಿಡ್ತೀನಿ. ಯಾಕೆಂದರೆ ನಾವು ಸೈಕಲ್ ಓಡ್ಕೊಂಡು ಒಂದಷ್ಟು ಹೆಚ್ಚು ಕಮ್ಮಿ 20 ವರ್ಷದಿಂದನೂ ನಾವು ಇದರಲ್ಲೆಲ್ಲ ಬೆಂದು ಎದ್ದು ಇದಾಗಿರೋದ್ರಿಂದ ನಾವು ಒಂದೇ ಸಲ ಇದಾಗಿಲ್ಲ. ಹಂಗಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ತಾ ಇರುತ್ತೆ. ನೀವು ಅದನ್ನೆಲ್ಲ ಮಾಡ್ಕೋತಾ ಬರ್ತಾ ಇರಬೇಕು. ಹಂಗನ್ಬಿಟ್ಟು ಅದೊಂದನ್ನೇ ನೆಚ್ಕೊಬೇಡಿ, ಬೇರೆ ಬೇರೆ ಕೆಲಸಗಳು ಮಾಡ್ಕೊಳ್ಳಿ ಅದ್ರ ಜೊತೆಗೆ. ಓಕೆನಾ? ಟೈಲರಿಂಗ್ ಆದರೆ ಮಾಮೂಲಿ ನಾನು ಹೇಳ್ದಂಗೆ ಜಿಗ್ಜಾಗು ಫಾಲು ಬ್ಲೌಸು ಮಾಮೂಲಿ ಬರೋದನ್ನು ಸ್ಟಿಚ್ ಮಾಡ್ಕೊಂಡು ಅದ್ರ ಜೊತೆಗೆ ಮಾಡ್ಕೊಳ್ಳಿ. ಬರೀ ಅದನ್ನೇ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗುತ್ತೆ. ಅಂಗಡಿಗಳೆಲ್ಲಿರುತ್ತೆ, ಹೋಗಿ ಕೇಳಿ ಅವ್ರ ಹತ್ರ ಮಾತಾಡಿ ಅವ್ರು ತಗೊಳ್ಳೋ ಥರ ಕನ್ವಿನ್ಸ್ ಮಾಡಿ ಅದೆಲ್ಲ ತುಂಬ ಇದಿರುತ್ತೆ. ನೀವು ಜೊತೆಗೆ ಸ್ವಲ್ಪ ಮಾಡ್ಕೊಳ್ಳಿ. ಈಗೆಲ್ಲ ಆನ್ಲೈನಲ್ಲಿ ಎಲ್ಲ ಇದಿರುತ್ತೆ, ಆ ಥರನೂ ನೀವು ಮಾಡೋ ಧೈರ್ಯ ಇದ್ದರೆ ಮಾಡ್ಬೋದು. ಓಕೆನಾ? ಹಂಗಾಗಿ ಈ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ. ಇದರಲ್ಲಿ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ನನಗೆ ತಿಳಿದ ಮಟ್ಟಿಗೆ ಹೇಳಿದೆ. ನಮ್ದು ಏನಪ್ಪ ಅಂದರೆ ನಾನು ಟೈಲರಿಂಗ್ ಜೊತೆಗೆ ಬಳೆ ಶಾಪ್ ಥರನೇ ಇಟ್ಕೊಂಡಿರೋದ್ರಿಂದ ನನಗೆ ಆಲ್ರೆಡಿ ಕೇಳ್ತಾ ಇರ್ತಾರೆ. ಆದರೆ ಒಂದು 4-5 ಪೀಸ್ ಇದ್ದರೆ ಜಾಸ್ತಿ ವೆರೈಟಿಗಳು ಕೇಳ್ತಾರೆ. ಒಂದು 10 ಪೀಸ್ 20 ಪೀಸ್ ಇದ್ದರೆ ಅವಾಗ ಅದರಲ್ಲಿ ಒಂದು ಎತ್ಕೋತಾರೆ. ಒಂದು 2-3 ಪೀಸ್ ಇದ್ದರೆ ಯಾರು ತೊಗೊಳಲ್ಲ.
ಒಂದು 10 ಪೀಸ್ ಇದ್ದರೆ ಆವಾಗ ಅದರಲ್ಲಿ ನೋಡಿ ಇಷ್ಟ ಆಗೋದ್ರೆ ತೊಗೋತಾರೆ. ಅದಕ್ಕೋಸ್ಕರ ನಾನು ಹೊಲ್ದಿರೋದು ಯಾವುದೂ ವೇಸ್ಟ್ ಆಗೋಲ್ಲ. ಇಲ್ಲ ನಮ್ಮ ಸಿಸ್ಟರ್ಗೆ, ಇಲ್ಲ ನಮ್ಮ ಅತ್ತಿಗೆಗೆ ಈ ಥರ ಯಾರಾದರೂ ಒಬ್ರು ತೊಗೋತಾರೆ, ನಮ್ಗೆ ಸೇಲ್ ಆಗುತ್ತೆ. ಅವರು ಯಾರಿಗಾದ್ರೂ ಹೇಳಿದ್ರೆ ಸೇಲ್ ಆಗುತ್ತೆ. ಹಾಗಾಗಿ ನನಗಂತೂ ಲಾಸ್ ಆಗೋಲ್ಲ. ಆದರೆ ನೀವು ಸೇಲ್ ಮಾಡ್ತೀನಿ ಅನ್ನೋರು ಆ ಥರ ಮಾಡ್ಕೊಳ್ಳಿ, ಓಕೆನಾ. ವಿಡಿಯೋ ಲೆಂತಿನೂ ಆಗುತ್ತೆ ಈ ಥರ ಮಾತಾಡ್ತಾ ಇದ್ದರೆ ಅಂದ್ಬಿಟ್ಟು ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡಿದ್ದೀನಿ. ನೋಡಿ ಈ ರೀತಿ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಈ ಥರ ಬಟ್ಟೆಯಲ್ಲಿ ನಾನು ಪೌಚ್ಗಳು ಹೊಲ್ದಿರೋದು ನೋಡಿದ್ದೀರಾ ನೀವು. ಇದು ಒಂಥರ ಬ್ಯೂಟಿಫುಲ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಏನಪ್ಪ ವಿಶೇಷತೆ ಅಂದರೆ 2 ಕಡೆನೂ ಜಿಪ್ ಇಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸಿಂಗಲ್ ಜಿಪ್ ಬರುತ್ತೆ, ಇದಕ್ಕೆ 2 ಜಿಪ್ ಇಟ್ಟಿದ್ದೀನಿ ನೋಡಿ. ಈ ಕಡೆ ಒಂದು ಜಿಪ್ ಬರುತ್ತೆ, ಮತ್ತು ಈ ಕಡೆ ಒಂದು ಜಿಪ್ ಬರುತ್ತೆ, ಈ ಕಡೆನೂ ಒಂದು ಜಿಪ್ಪು, ಮತ್ತು ಮಧ್ಯೆ ಒಂದು ಜಿಪ್ ಬರುತ್ತೆ, ಓಕೆನಾ. 3 ಜಿಪ್ಪು ಬರುತ್ತೆ. ಆದರೆ ಈ ಥರ ನೀವು ಬೇಕು ಅಂದರೆ ಈ ಥರ ನಾನು ಇವಾಗ ತೋರಿಸ್ತಾ ಇರೋದು 2 ಜಿಪ್ಪು, ಈ ಥರನೂ ಇಟ್ಕೋಬೋದು, ಓಕೆನಾ. ಇವಾಗ ಎಲ್ಲರೂ ಹೊರಗಡೆ ಹೋದರೆ ಈ ಥರ, ಅಂದರೆ ಕೆಲವರು ಜಿಪ್ಪುಗಳು ಜಾಸ್ತಿ ಇರೋಕ್ಕೆ ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಇದೊಂದು 2 ಜಿಪ್ ಇಟ್ಟಿದ್ದೀನಿ ನೋಡಿ. ಈ ಕಡೆ ಒಂದು, ಈ ಕಡೆ ಒಂದು, ಓಕೆನಾ. ಆದರೆ ಇದಕ್ಕೆಲ್ಲ ಒಂದೇ ಜಿಪ್ಪು ನೋಡಿ, ಇದಕ್ಕೆಲ್ಲ ಒಂದೇ ಜಿಪ್ ಇಟ್ಟಿದ್ದೀನಿ. ಇದಕ್ಕೇನು 2 ಜಿಪ್ ಇಟ್ಟಿಲ್ಲ, ಒಂದೇ ಜಿಪ್ ಇಟ್ಟಿದ್ದೀನಿ, ಓಕೆನಾ. ನೋಡಿ ಒಳಗಡೆ ಎಲ್ಲ ನಾನು ನನ್ನ ಮಗನ ಪ್ರಾಜೆಕ್ಟ್ ತಂದಿದ್ದೆಲ್ಲ ಆ ಬಟ್ಟೆದೇ ಹಾಕಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತಾರೆ, ಆದರೆ ಏನು ಮಾಡೋದು, ತೋರಿಸ್ತೇನೆ ವಿಧಿಲ್ಲ. ಇದಕ್ಕೆ ನಾನು ಸ್ವಲ್ಪ ಪೇಪರ್ ಹಾಕ್ತೆ, ಯಾಕಂದರೆ ಶೇಪ್ ಕಾಣಿಸ್ಲಿ ಅಂತ ಒಳಗಡೆ ಪೇಪರ್ ಹಾಕಿದ್ದೀನಿ. ಇದು ಈ ಥರ ಶೇಪ್ ಬರುತ್ತೆ, ವಿ ಶೇಪಲ್ಲಿ ಬರುತ್ತೆ. ಇದೊಂಥರ ಬ್ಯೂಟಿಫುಲ್ ಆಗಿದೆ ಬ್ಯಾಗು. ಇದೂ ಅಷ್ಟೇ, ಇದನ್ನು 100 ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು, ಓಕೆನಾ. ನಾನೇ ಅದಕ್ಕೇ ಇದನ್ನು ರೆಡಿ ಮಾಡಿರೋದು. ಇದನ್ನು ಆಚೆ ಹಾಕಿದ್ರೆ ಇವಾಗ ನಾನು ಅಷ್ಟೊಂದು ಬ್ಯಾಗ್ಗಳಲ್ಲಿ ಹಾಕಿದ್ದೀನಲ್ಲ, ಅದರಲ್ಲಿ ಇದನ್ನು 2 ಜಿಪ್ಪು ಇರೋದ್ರಿಂದ ಇದನ್ನು ಬೇಕಾದ್ರೆ 100 ರೂಪಾಯಿ ಗ್ಯಾರಂಟಿ ತಗೋತಾರೆ. ಇದನ್ನೇನಾದರೂ ಆ ಕಡೆ ಈ ಕಡೆ ಅಂದರೆ ಒಂದು 10 ರೂಪಾಯಿ ಹೆಚ್ಚು ಕಮ್ಮಿ ಸೇಲ್ ಮಾಡ್ಬೋದು, ಓಕೆನಾ. 100 ರುಪೀಸ್ ಅಂತೂ ಸೇಲ್ ಆಗುತ್ತೆ, ಆರಾಮಾಗಿ ಸೇಲ್ ಆಗುತ್ತೆ, ಓಕೆನಾ. ಅದು ಕಾನ್ಫಿಡೆಂಟಿಂದಲೇ ನಾನು ಇವಾಗ ಆರಾಮಾಗಿ ಇದನ್ನು ಎಷ್ಟು ಸ್ಟಿಫಾಗಿ ನೀಟಾಗಿ ರೆಡಿ ಮಾಡಿರೋದು, ಓಕೆನಾ. ಇದು ನೋಡಿ ಚೆನ್ನಾಗಿದೆಯಾ. ಇದರಲ್ಲಿ ಯಾವ ಕಲರ್ ನಿಮ್ಗೆ ಇಷ್ಟ ಆಯಿತು. ಆಲ್ರೆಡಿ ನಾನು ಇದೇ ಬಟ್ಟೆಯಲ್ಲೇ ಹೊಲಿತಾ ಇದ್ದೀನಿ, ಯಾಕೆಂದರೆ ಬಟ್ಟೆ ಅಂತೂ ವೇಸ್ಟ್ ಆಗಿಲ್ಲ, ಎಲ್ಲ ಅದೇ ಬಟ್ಟೆನೇ. ನಾನು ಎಣ್ಣೆ ಹೊಲ್ದು ತೋರಿಸಿದ್ದನ್ನು ಸುಧಾ ಈ ಥರದ್ದು ಬ್ಯಾಗ್ ತೋರಿಸ್ದೆ. ಇದನ್ನು ಆಲ್ರೆಡಿ ಅವಾಗೊಂದ್ಸಲ ತೋರಿಸಿದ್ದೆ. ಈ ಥರ ಇದೆ, ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಂತೂ ಬಂದಿದೆ ಬ್ಯಾಗ್ಗಳು. ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇವಾಗ ಹೇಳಿದ್ನಲ್ಲ, ಈ ಥರ ರೆಡಿ ಮಾಡ್ಬಿಟ್ಟು ನೀವು ಅಟ್ಲೀಸ್ಟ್ ರೂಪಾಯಿಗೆ ಹೋಗುತ್ತೆ. ಇವಾಗ ಹೊರಗಡೆ ಎಲ್ಲ 100 ರೂಪಾಯಿ ಕಡಿಮೆ ಯಾವ ಬ್ಯಾಗು ಸಿಗೋಲ್ಲ. ಒಂಚೂರು ಏನಾದ್ರು ಬಾರ್ಗಿನ್ ಮಾಡಿದ್ರೆ ಹೋಗಲಿ ಒಂದು 10 ರೂಪಾಯಿ ಕಮ್ಮಿ ಕೊಡಿ ಅಂತ ಹೇಳ್ಬಿಟ್ಟು ನೀವು ಸೇಲ್ ಮಾಡ್ಬೋದು. ನೋಡಿ ಫಿನಿಶಿಂಗ್ ಆಗಲಿ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ರೆಡಿಮೇಡ್ ಥರನೇ ಬಂದಿದೆ, ಓಕೆನಾ. ಇದಕ್ಕೆ ನೀವು ನಾನ್ವೆನ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ನಾನು ಬರೀ ಕ್ಯಾನ್ವಾಸು ಇಲ್ಲ ಅದೇ ಅಕ್ಕಿ ಚೀಲ ಈ ಥರದ್ದೇ ಯೂಸ್. ಅಕ್ಕಿ ಚೀಲ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಮಾಮೂಲಿ ಲೈನಿಂಗು ಮತ್ತು ಇದು ಹಾಕಿದ್ದೀನಿ, ಇದು ಕ್ಯಾನ್ವಾಸ್ ಹಾಕಿದ್ದೀನಿ, ಓಕೆನಾ. ಈ ರೀತಿ ರೆಡಿ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೆ ನಾನು ಹೇಳ್ದಂಗೆ ಫಸ್ಟ್ ಹೇಳಿದ್ದೀನಿ, ಮತ್ತೆ ಅದನ್ನೇ ಹೇಳಲ್ಲ, ಆ ಥರ ಮಾಡಿ. ಯಾರು ಇವಾಗ ಕೇಳಿದ್ರಲ್ಲ ಯಾವ ರೀತಿ ಸೇಲ್ ಮಾಡೋದು ಹೇಳಿ ಮೇಡಮ್ ಅಂತ, ಆ ಥರ ಮಾಡ್ಬೋದು. ನಮಗೆ ಬ್ಯಾಂಗಲ್ ಸ್ಟೋರ್ ಥರನೇ ನಾನು ಟೈಲರ್ ಅಂಗಡಿ ಮಾಡ್ಕೊಂಡಿರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಬರ್ತಾ ಇರ್ತಾರೆ, ಅದು ನೋಡಿದಾಗ ಇವಾಗ ಆಲ್ರೆಡಿ ಇರೋ ಬ್ಯಾಗ್ಗಳಲ್ಲಿ ನೋಡ್ತಾನೆ ಇರ್ತಾರೆ. ಅದರಲ್ಲಿ ಇವಾಗ ಇದು ಈ ಥರದ್ದು ನನಗೆ ಯಾರೋ ಹೇಳಿದರು 2 ಜಿಪ್ ಇರೋದು ರೆಡಿ ಮಾಡಿ, ಸಿಂಗಲ್ ಜಿಪ್ ಬೇಡ ನನಗೆ 2 ಜಿಪ್ ಆದ್ರೆ ತೊಗೋತೀನಿ ಅಂತ ಬಿಟ್ರೆ ಆರಾಮಾಗಿ ಸೇಲ್ ಆಗುತ್ತೆ. ಅಂದರೆ ನನಗೆ ಇವಾಗ ಟೈಮ್ ಇಲ್ಲ, ನೋಡೋಣ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ಫ್ರೀ ಇದಾಗಲಿಲ್ಲ, ಇಲ್ಲ ನನ್ನ ಮಗನ ಕೈಲಿ ಹೊಲ್ಸೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಈಗ ಇದನ್ನು ಯಾವುದೇ ನಾನು ಆಲ್ರೆಡಿ ಇದು 2 ಟ್ಯಾಗ್ ತೊಗೊಂಡಿದ್ದೀನಿ. ಇದು 2 ಟ್ಯಾಗು ಯಾವ್ಯಾವ ಪೀಸ್ ಅಂತ ಹೇಳ್ಬಿಡ್ತೀನಿ. ಇದು 2 ಟ್ಯಾಗ್ ಬರುತ್ತೆ. ಈ ಟ್ಯಾಗ್ ಬಂದ್ಬಿಟ್ಟು 16 ಇಂಚು, ಓಕೆನಾ. ಉದ್ದ ಬಂದ್ಬಿಟ್ಟು 16 ಇಂಚು, ಹಿಂಗೆ ಬಂದ್ಬಿಟ್ಟು 3 ಇಂಚ್ ತೊಗೊಳ್ಳಿ. ಇದು 3 ಇಂಚು, ಹಿಂಗೆ 16 ಇಂಚು, ಓಕೆನಾ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ವೀಡಿಯೋನ ಇನ್ನೊಂದ್ಸಲ ನೋಡಿ, ಒಂದ್ಸಲ ಫುಲ್ಲು ನೋಡ್ಬಿಡಿ, ಆಮೇಲೆ ಇನ್ನೊಂದ್ಸಲ ಎಲ್ಲಿ ಗೊತ್ತಾಗಿಲ್ಲ ಅಲ್ಲಿ ನಿಧಾನಕ್ಕೆ ನೋಡಿ, ಓಕೆನಾ. ಇದು ಸೈಡ್ ಪೀಸ್, ಸೈಡಿಗೆ ಬರುತ್ತೆ ಪೀಸು. ಇದು ಹಿಂಗೆ 5 ಇಂಚ್ ತೊಗೊಂಡಿದ್ದೀನಿ, ಹಿಂಗೆ 5 ಇಂಚು. ಹಿಂಗೆ ಲೆಂತ್ ಬಂದ್ಬಿಟ್ಟು 7.5 ಇಂಚು, ಓಕೆನಾ. ಹಿಂಗೆ ಲೆಂತ್ 7.5, ಹಿಂಗೆ ಅಗಲ ಬಂದ್ಬಿಟ್ಟು 5 ಇಂಚು. ಇದನ್ನು ಈ ಥರ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಇದನ್ನೇನಿಲ್ಲ 5 ಕ್ರಾಸಾಗಿ ಮಾಡಿ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಇದಕ್ಕೆ ಲೈನಿಂಗು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಇದಿಷ್ಟು ಆಗಿದೆ. ಮತ್ತು ಇದಕ್ಕೆ ಬಂದ್ಬಿಟ್ಟು ಮಾಮೂಲಿ ಇದು ಬಂದ್ಬಿಟ್ಟು ಇದು ಪಾಕೆಟ್ಗೆ ಒಳಗಡೆ ಒಂದು ಜಿಪ್ ಇಟ್ಟಿದ್ದೀನಲ್ಲ, ಅದಕ್ಕೆ ಒಂದೇ ಇಟ್ಟಿದ್ದೀನಿ, ನಾನು 2 ಇಟ್ಟಿಲ್ಲ. ಅದು ನೋಡೋಣ ಅಂತ 2 ಇಟ್ಟೆ, ಒಂದೇ ಸಾಕು ಅನ್ನಿಸ್ತು, ಅದಕ್ಕೆ 1 ಇಟ್ಟಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು 18 ಇಂಚು ಬರುತ್ತೆ, ಓಕೆನಾ. ಹೀಗೆ ಉದ್ದ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 18 ಇಂಚಿದೆ, ಓಕೆನಾ. ಹಿಂಗೆ 10 ಇಂಚಿದೆ, ಓಕೆನಾ. ಹಿಂಗೆ 10 ಇಂಚು, ಹಿಂಗೆ 18 ಇಂಚು ತೊಗೊಂಡಿದ್ದೀನಿ. ಇದರಲ್ಲಿ ಮಾಮೂಲಿ ಬ್ಲೌಸ್ ಪೀಸು
ಮತ್ತು ಕ್ಯಾನ್ವಾಸು ಲೈನಿಂಗು ತೊಗೊಂಡಿದ್ದೀನಿ. ಓಕೆನಾ. ಫಸ್ಟ್ ಇವಾಗ ಇದಿಷ್ಟು ರೆಡಿ ಮಾಡಿ ತೋರಿಸಿದ್ದೀನಿ. ಯಾವುದಾದ್ರೂ ಕನ್ಫ್ಯೂಸ್ ಆದರೆ ನಿಧಾನಕ್ಕೆ ಒಂದು ಸಲ ವೀಡಿಯೋ ಫುಲ್ಲು ನೋಡಿಬಿಟ್ಟು ಆಮೇಲೆ ಮತ್ತೆ ನಿಮ್ಗೆ ಎಲ್ಲಿ ಡೌಟ್ ಇರುತ್ತೆ ಅಲ್ಲಿ ನೋಡಿ. ಯಾಕೆಂದರೆ ನಾವು ಪದೇ ಪದೇ ಒಂದೊಂದನ್ನೇ ಎರಡೆರಡು ಸಲ ಮೂರು ಸಲ ಹಾಕಲ್ಲ. ಯಾವುದು ಡೌಟ್ ಇದೆ ಅದು ಹೇಳಿ, ಅದನ್ನೇ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಇವಾಗ ಸೇಲ್ ಮಾಡೋದು ಹೆಂಗೆ ಅಂತ ಕೇಳಿ. ಈಗ ಇದು ಲೈನಿಂಗು ಮತ್ತು ಬ್ಲೌಸ್ ಪೀಸು ಕ್ಯಾನ್ವಾಸು ಈ ರೀತಿ ಮೂರನ್ನು ಇಟ್ಕೊಂಡು ಸ್ಟಿಚ್ ಹಾಕೋಬೇಕು. ಅದನ್ನು ನೀವು ಬೇಕಂದರೆ 3 ಇಂಚ್ಗಾದರೂ ಹಾಕ್ಕೊಳ್ಳಿ, 2 ಇಂಚ್ಗಾದರೂ ಮಾರ್ಕ್ ಮಾಡಿಕೊಂಡು ಬೇಕಾದರೆ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನೇನು ಹಾಗೆ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಅಡ್ಡಡ್ಡವಾಗೂ ಹಾಕ್ಕೊಳ್ಳಿ, ಸ್ಟ್ರೈಟಾಗೂ ಹಾಕ್ಕೊಂಡ್ರೆ ಒಂಥರ ಸ್ಟಿಫಾಗಿರುತ್ತೆ. ಒಂಥರ ಬ್ಯಾಗ್ಗಳು ನೋಡಿರ್ತೀರಂತ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಪೀಸ್ ಇದ್ದರೆ ತೆಗೆದುಬಿಡಿ. ಯಾಕಂದರೆ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಮತ್ತೆ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಇರಬಾರ್ದು. ಒಂದೊಂದು ಕೂದಲೆಳೆ ಅಷ್ಟು ಹೆಚ್ಚು ಕಮ್ಮಿ ಇರುತ್ತೆ, ಅದು ತೆಗೆದುಬಿಡಿ. ಈಗ ಈ ರೀತಿ ಇಟ್ಕೊಂಡು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸೈಡು 2 ಇಂಚ್ಗೆ ಉದ್ದಕ್ಕೆ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿಬಿಡಿ. ಓಕೆನಾ. ಅಲ್ಲಿ ಬೇಕಂದರೆ ನೀವು ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೇ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು. ಯಾಕಂದರೆ ಹೆಚ್ಚು ಕಮ್ಮಿ ಆಗಬಾರ್ದು, ಸ್ಟ್ರೇಟಾಗಿರಬೇಕು. ಹಂಗಾಗಿ ಜಿಪ್ ಹಾಕ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಜಿಪ್ ತೊಗೊಳ್ಳಿ. ಜಿಪ್ ತೊಗೊಂಡು ಸ್ವಲ್ಪ ಒಂದು ಅರ್ಧ ಇಂಚ್ ಜಾಸ್ತಿನೇ ತೊಗೊಳ್ಳಿ. ಮೇಲ್ಗಡೆ ಕೆಳಗಡೆ ಕಾಲು ಇಂಚ್ ಜಾಸ್ತಿನೇ ತೊಗೊಳ್ಳಿ. ಯಾಕೆಂದರೆ ಕಮ್ಮಿ ಇರಬಾರ್ದು, ಜಾಸ್ತಿ ಇದ್ರೂ ಪರವಾಗಿಲ್ಲ. ಜಿಪ್ ಕಮ್ಮಿ ಆದರೆ ವೇಸ್ಟ್ ಆಗಿಬಿಡುತ್ತೆ. ಒಂಚೂರು ಜಾಸ್ತಿ ಇದ್ದರೂ ಕಟ್ ಮಾಡಿಬಿಡ್ಬೋದು. ಓಕೆನಾ. ಈ ರೀತಿ ಸೀದಾ ಇಟ್ಕೊಂಡು ಅದನ್ನ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಮತ್ತೆ ಅದು ಒಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಅದು ಏನು ಜಿಪ್ಪು ಇರುತ್ತೆ ಆ ಜಿಪ್ಪು ಮೇಲೆ ಸ್ಟಿಚ್ ಹಾಕಿ. ಅದು ನಾವು ಜಿಪ್ಪು ರನ್ನರ್ ಎಳೆದಾಗ ಸಿಗಾಕೋಬಾರ್ದು. ಆ ಥರ ಇಲ್ಲ ತೋರಿಸ್ತಾ ಇದ್ದೀನಲ್ಲ ಆ ಥರ ಅದು ತುದಿಗೆ ಹಾಕಿ ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ರನ್ನರ್ ಎಳಿಬೇಕಾದ್ರೆ ಸಿಗಾಕೊಂಬಿಟ್ರೆ ಕಿತ್ತೋಗುತ್ತೆ. ಆವಾಗೇನಾಗುತ್ತೆ ಹಿಂಗೆ ಎಳೆದಾಗ ಸಿಗಾಕೊಳ್ಳಲ್ಲ. ಸ್ಟಿಚ್ ಮಾಡಿಬಿಟ್ರೆ ಫಿನಿಶಿಂಗ್ ಬರುತ್ತೆ. ಈಗ ಮತ್ತೆ ಉಳಿದಿರೋ ಪೀಸನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಏನು ಮೇನ್ ಪೀಸ್ ಇರುತ್ತೆ ಅದ್ರಲ್ಲಿ ಇಟ್ಕೊಳ್ಳಿ. ಜಿಪ್ ಅಳತೆ ತೊಗೋಬೇಡಿ. ಮೇನ್ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸು ಅದರ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದೂ ಅಷ್ಟೇ ಮಾಮೂಲಿ ಅದು ಆವಾಗಲೇ ಹೇಳಿದ್ನಲ್ಲ ಅದೇ ರೀತಿ ಆ ಜಿಪ್ಪನ್ನ ತುದಿಗೆ ಸ್ಟಿಚ್ ಹಾಕ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅದೇನಾಗುತ್ತೆ ನೀಟಾಗಿರುತ್ತೆ. ನಾವು ಜಿಪ್ಪು ಎಳ್ದಾಡಿದ್ರೂ ಏನೇ ಆದ್ರೂ ಕಿತ್ತೋಗಲ್ಲ, ನೀಟಾಗಿರುತ್ತೆ. ಓಕೆನಾ. ಈ ರೀತಿ ರೆಡಿ ಆಯಿತು. ಇಲ್ಲಿಗೆ ರನ್ನರ್ ಹಾಕ್ಕೊಂಬಿಡಿ. ರನ್ನರ್ ಅಷ್ಟೇ ನಾನು ಹೇಳ್ದಂಗೆ ತುದಿಲಿ ಒಂಚೂರು ಕಡ್ಡಿ ಥರ ತೆಗೆದುಬಿಟ್ಟು ಆರಾಮಾಗಿ ಹಾಕ್ಕೋಬೋದು. 1-2 ಸಲ ಹಾಕಿ ಪ್ರಾಕ್ಟೀಸ್ ಮಾಡಿ ಬಂದುಬಿಡುತ್ತೆ. ಓಕೆನಾ. ಆಮೇಲೆ ಈ ರೀತಿ ಹಾಕ್ಬಿಟ್ಟು ನಾನು ರೆಡಿ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ನಾವು ಸ್ಟಿಚ್ ಮಾಡಿದಾಗ ಮತ್ತೆ ಪಾಕೆಟ್ ರೆಡಿ ಮಾಡಿದಾಗ ಮತ್ತೆ ಜಿಪ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಪೀಸ್ ತೊಗೊಂಡಿದ್ದೀನಿ ಅರ್ಧ. ಇದರಲ್ಲಿ ಏನು ತೊಗೊಂಡಿದ್ದೀನಲ್ಲ ಅದು ಅರ್ಧ ಭಾಗ ತೊಗೊಂಡಿದ್ದೀನಿ. ಅದರಲ್ಲಿ ಬೇಕು ಅಂದರೆ ನೀವು ಅದೇ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಏನಕ್ಕಂದರೆ ಇವಾಗ ಸ್ಟಿಚಿಂಗ್ ಮಾಡುವಾಗ ಒಂಚೂರು ಕಮ್ಮಿ ಬರಬಾರ್ದು. ಜಾಸ್ತಿ ಬಂದರೂ ಕಟ್ ಮಾಡಿಬಿಡ್ಬೋದು, ಕಮ್ಮಿ ಆದರೆ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇವಾಗ ಈ ಥರ ನ್ಯಾಚ್ ಹಾಕ್ಕೊಂಬಿಡಿ ಮಧ್ಯಕ್ಕೆ. ಇವಾಗ ಇದನ್ನು ನ್ಯಾಚ್ ಹಾಕಿರ್ತೀವಲ್ಲ ಅದಕ್ಕೆ ಒಳಗಡೆನೇ ಬರಬೇಕು, ಕೆಳಗೆ ಹೋಗ್ಬಾರ್ದು. ಆ ಥರ ಅದಕ್ಕೋಸ್ಕರ ನ್ಯಾಚ್ ಹಾಕ್ಕೊಂಡಿದ್ದು. ಇವಾಗ ಇದನ್ನು ನೀಟಾಗಿ ಮೇಲ್ಗಡೆ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಕೆಳಗಡೆ ನೀವು ಮೊದಲೇ ಸ್ಟಿಚಿಂಗ್ ಮಾಡ್ಕೋತೀನಿ ಅನ್ನೋದಾದರೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗೇನಾಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಆಗೋಲ್ಲ, ನೀಟಾಗಿರುತ್ತೆ. ಓಕೆನಾ. ನಾವು ಒಂದೇ ಸಲ ಹಾಗೆ ಸ್ಟಿಚ್ ಮಾಡ್ಬೋದು. ನಾವು ಆ ಥರ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅದನ್ನು ಓಪನ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ ಫಿನಿಶಿಂಗ್ ಇರುತ್ತೆ. ಇವಾಗ ಮೇಲಿಟ್ಟು ಸುಮ್ಮನೆ ಸ್ಟಿಚ್ ಹಾಕ್ಕೊಂಬಿಡಿ. ಆವಾಗ ಆರಾಮಾಗಿ ಎಕ್ಸ್ಟ್ರಾ ಏನಿತ್ತು ಇವಾಗ ತೆಗೆದುಬಿಟ್ಟು ಅದ್ರ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ನೀಟಾಗಿ ಬರುತ್ತೆ. ಓಕೆನಾ. ನಾನು ಇದೇ ಥರ ಆ ಕಡೆನೂ ಇಡ್ತೀನಿ ಅಂದರೆ ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಪಾಕೆಟ್ ಇಟ್ಕೋಬೋದು. ನಾನು ಒಂದೇ ಸಾಕು ಅಂದ್ಬಿಟ್ಟು ಒಂದೇ ಇಟ್ಟಿದ್ದೀನಿ. ಓಕೆನಾ. ನಾನು ಆಲ್ರೆಡಿ ತೋರಿಸಿದ್ನಲ್ಲ ಒಂದು ಪಾಕೆಟ್ಗೆ 2 ಇಟ್ಟಿರೋದು. ಇದು ಬಂದ್ಬಿಟ್ಟು ಟ್ಯಾಗು. ನಾನು ಇಲ್ಲಿ ತೋರಿಸ್ತಾ ಇರುವಾಗ ಫೋಲ್ಡ್ ಮಾಡಿ ಟ್ಯಾಗ್ ರೆಡಿ ಮಾಡ್ಕೊಳ್ಳಿ. ಎರಡೂ ನೀಟಾಗಿ ಒಂದೇ ಸಮ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ನೋಡ್ಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದಾದಮೇಲೆ ಇನ್ನು ಆ ಕಡೆ ಈ ಕಡೆ ಪೀಸ್ ಬರುತ್ತಲ್ಲ ಒಂಥರ ತ್ರಿಭುಜ ಆಕಾರದಲ್ಲಿ, ಅದನ್ನು ಅಷ್ಟೇ ಲೈನಿಂಗು ಕ್ಯಾನ್ವಾಸ್ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ಕೊಬಿಡಿ. ಓಕೆನಾ. ಅದು ತುದಿಲಿ ಜಿಪ್ ಹತ್ರ ಸ್ವಲ್ಪ ತುದಿಗೆ ಹಾಕ್ಕೊಳ್ಳಿ ಸ್ಟಿಚ್ನ. ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಕಮ್ಮಿ ಬಂದರೂ ಒಂಥರ, ಇದು ಜಾಸ್ತಿ ಬಂದಾಗ ಒಂಚೂರು ನೋಡಿಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ಈ ರೀತಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ಈ ಕಡೆ ಇವಾಗ ಇದಕ್ಕೆ ಟ್ಯಾಗು ಈ ಕಡೆ ಒಂದು 3.5 ಇಂಚ್, ಆ ಕಡೆ ಒಂದು 3.5 ಇಂಚ್ ಮಾರ್ಕ್ ಮಾಡಿಕೊಂಡು ಆ ಕಡೆಗೆ ಹಾಕ್ಕೊಳ್ಳಿ ಜಿಪ್ಪು. ಇದು ಈ ಕಡೆಗೆ ಹಾಕ್ಕೊಳ್ಳಿ. ಮಾರ್ಕಿಂದ ಈ ಕಡೆ ಬರಬೇಕು, ಮಾರ್ಕಿಂದ ಆ ಕಡೆ ಹೋಗಬೇಕು. ಆ ಥರ ಸ್ಟಿಚ್ ಹಾಕ್ಕೊಂಬಿಡಿ 2 ಕಡೆನೂ ಟ್ಯಾಗ್ನ. ಇವಾಗ ಜಿಪ್ ಹಾಕ್ಕೋಬೇಕು. ಟ್ಯಾಗ್ ರೆಡಿ ಮಾಡ್ಕೊಂಡಾದ್ಮೇಲೆ ಜಿಪ್ ಹಾಕ್ಕೊಂಬಿಡೋಣ. ಜಿಪ್ಪು ಅಷ್ಟೇ ಸೇಮ್ ಅದೇ ರೀತಿಯೇ ನಾನು ಮೊದಲು ಹೇಳಿದ್ನಲ್ಲ ಸೇಮ್ ಹಂಗೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ನಿಧಾನಕ್ಕೆ ನೋಡಿ
ಆಗುತ್ತೆ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಜಿಪ್ ತೆಗೆದುಬಿಟ್ಟು ಮತ್ತೆ ಈ ಕಡೆ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇವಾಗ ರನ್ನರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ರನ್ನರ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಪೀಸು ಸೈಡ್ ಪೀಸ್ ಬರುತ್ತಲ್ಲ, ಸೈಡ್ ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ಅದು ಮಧ್ಯದಲ್ಲಿ ಫಸ್ಟು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಬಿಡಿ. ಇವಾಗ ಸೀದಾ ಇಟ್ಕೊಂಡಾಗ ಏನಾಗುತ್ತೆ ನಮಗೆ ಮೇಲೆ ಅಟ್ಯಾಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಉಲ್ಟಾ ಮಾಡ್ಕೊಬಿಡಿ. ಇವಾಗ ಸ್ಟಿಚಿಂಗ್ ಆದ ತಕ್ಷಣ ಉಲ್ಟಾ ಇಟ್ಕೊಂಬಿಟ್ಟು ಈಗ ಅದಕ್ಕೆ ಒಂದು ಸೈಡು ಮಾಮೂಲಿ ಕೆಳಗಡೆ ನ್ಯಾಚ್ ಹಾಕಿದ್ವಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ಜಿಪ್ ಹಾಕಿದ್ದೀವಲ್ಲ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಲ್ಲಿ ತುದಿಗೆ ಹಾಕ್ಕೊಳ್ಳಿ. ಒಂಥರ ತುದಿ ಸಮೋಸದ ಥರ ಬರುತ್ತಲ್ವ, ಅದು ಮೇಲ್ಗಡೆ ತುದಿಗೆ ಬರಬೇಕು. ಆ ರೀತಿ ಮಾಡ್ಕೊಳ್ಳಿ. ಓಕೆನಾ. ಒಂಚೂರು ಜಾಸ್ತಿ ಏನಾರು ಬಂತು ಅಂದರೆ ತೆಗೆದುಬಿಡಿ. ಓಕೆನಾ. ಒಂಚೂರು ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಬಂದರೆ ಅದೇನಾದ್ರು ಜಾಸ್ತಿ ಬಂತು ಅಂದರೆ ಒಂಚೂರು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಅಲ್ಲೊಂಚೂರು ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ. ಒಂದು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿ, ಏನು ತೊಂದರೆ ಇಲ್ಲ. ಒಂಚೂರು ಜಾಸ್ತಿ ಬಟ್ಟೆ ಬಂತು ಅಂದರೆ ತುದೀಲಿ ಕಟ್ ಮಾಡಿಬಿಡಿ. ತುದಿ ಕಟ್ ಮಾಡಿಕೊಂಡ್ರೆ ಮಾಮೂಲಿ ಹಂಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ಓಕೆನಾ. ಈ ರೀತಿ ಬ್ಯೂಟಿಫುಲ್ಲಾಗಿರೋ ಬ್ಯಾಗ್ ರೆಡಿ ಆಗುತ್ತೆ. ನೀವೇ ನಿಮಗೆ ಅಂತ ರೆಡಿ ಮಾಡಿಕೊಂಡ್ರು ಚೆನ್ನಾಗಿದೆ. ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಗೆ ಅಂತ ಗಿಫ್ಟ್ ಪರ್ಪಸಿಂಗಾದರೂ ನೀವು ಹೊಲ್ಕೊಡ್ಬೋದು. ಒಂಥರ ಅವ್ರಿಗೂ ಖುಷಿಯಾಗುತ್ತೆ. ನಾನು ಹೇಳ್ದಂಗೆ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಓಕೆನಾ. ಈ ಥರ ರೆಡಿ ಮಾಡಿಕೊಡಿ. ಅವ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ, ಇಲ್ಲ ಅವರು ಬೇಕು ಅಂತ ಕೇಳ್ಬೋದು. ಆದರೆ ಹಂಗಂದ್ಬಿಟ್ಟು ಪ್ರಯತ್ನ ಬಿಡೋಕ್ಕೆ ಹೋಗಬೇಡಿ. ಮಾಮೂಲಿ ಟ್ರೈ ಮಾಡಿ. ಓಕೆನಾ. ಇವಾಗ ನಾವು ಎಷ್ಟೋ ದಿವಸದಿಂದ ಹೊಲಿತಾನೆ ಇದ್ದೀವಿ, ಮಾಡ್ತಾನೇ ಇದ್ದೀವಿ. ಹಾಗಾಗಿ ನೀವು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡಿ. ನಾನು ಹೇಳ್ದಂಗೆ ಟೈಲರಿಂಗ್ ಜೊತೆಗೆ ಈ ಥರದ್ದು ಒಂದೊಂದು ರೆಡಿ ಮಾಡಿಕೊಂಡು ಮಾಡ್ತೀನಿ ಅನ್ನೋದಾದರೆ ತುಂಬಾ ಉಪಯೋಗನೇ ಆಗುತ್ತೆ. ಇಲ್ಲ ನೀವು ಬ್ಲೌಸ್ ಪೀಸ್ನೇ ತಂದು ಮೆಟೀರಿಯಲ್ ತಂದು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅದಾದರೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಸೇಲ್ ಆಗಲೇಬೇಕು, ಸುಮ್ಮನೆ ತಂದಿಟ್ಕೊಂಡು ವೇಸ್ಟ್ ಆಗಿಬಿಡುತ್ತೆ. ಈ ಥರದ್ದಾದರೆ ಉಳಿದಿರೋ ಪೀಸ್ಗಳು ರೆಡಿ ಮಾಡ್ಕೊಳ್ಳಿ. ಅವಾಗ ವೇಸ್ಟ್ ಪೀಸಲ್ಲಿ ರೆಡಿ ಮಾಡಿರೋದ್ರಿಂದ ಅದು ಎಷ್ಟು ಹೋಗುತ್ತೆ ಅಷ್ಟು ಹೋಗಲಿ. ಆಮೇಲೆ ತುಂಬ ಜನ ಕೇಳ್ತಾರೆ ಅಂದಾಗ ರೆಡಿ ಮಾಡ್ಕೋಬೇಕು. ಓಕೆನಾ. ಆ ಥರ ಮಾಡ್ಕೊಳ್ಳಿ. ಒಂದೇ ಸಲ ಸುಮ್ಮನೆ ಜಾಸ್ತಿ ಬಂಡವಾಳ ಹಾಕಿದ್ಮೇಲೆ ನೀವು ಕಷ್ಟಪಡಬೇಕಾಗುತ್ತೆ. ಎಲ್ಲ ಅಂಗಡಿಲಿ ಹೋಗಿ ಕೇಳಬೇಕಾಗುತ್ತೆ, ಇಲ್ಲ ಹೋಲ್ಸೇಲಲ್ಲಿ ಕೊಡಬೇಕಾಗುತ್ತೆ. ಹಾಗಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಹಂಗೆ ಜನಗಳು ಜಾಸ್ತಿ ಕೇಳ್ತಾರೆ ಅನ್ನುವಾಗ ನೀವು ಆಮೇಲೆ ಬೇಕಂದರೆ ಜಾಸ್ತಿ ರೆಡಿ ಮಾಡ್ಕೋಬೋದು. ಓಕೆನಾ. ಈ ರೀತಿ ಬ್ಯೂಟಿಫುಲ್ಲಾಗಿರೋ ಬ್ಯಾಗ್ ರೆಡಿ ಆಯಿತು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಎಲ್ಲ ಸ್ಟಿಚ್ ಮಾಡ್ಬೋದು. ಸೈಡಲ್ಲಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ. ಎಲ್ಲರೂ ಹೊರಗಡೆ ಹೋಗೋಕ್ಕಂತೂ ಸೂಪರಾಗಿದೆ. ಗಿಫ್ಟ್ ಪರ್ಪಸಿಂಗಂತೂ ಸೂಪರಾಗಿದೆ. ಈ ಥರ ಟ್ರೈ ಮಾಡಿದ್ಮೇಲೆ ಹಾಗೇ ಆಗುತ್ತೆ. ಆದರೆ ತಾಳ್ಮೆಯಿಂದ ಮಾಡಬೇಕಷ್ಟೆ. ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಬೇಡಿ. ಟ್ರೈ ಮಾಡ್ತಾನೆ ಇರಿ. ಓಕೆನಾ. ಟೈಲರಿಂಗ್ ಜೊತೆಗೆ ಈ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ಈಗ ನಾವು ಮಾಡ್ತಾ ಇರೋದನ್ನೇ ನಿಮ್ಗೆ ಹೇಳ್ತಾ ಇರೋದು, ಹಂಗಾಗಿ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.